ನಮಸ್ತೆ ಸ್ನೇಹಿತರೆ. ಒತ್ತಡ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಸಮಸ್ಯೆಯಾಗಿ ಬರ್ತಾ ಇದೆ. ಒತ್ತಡ ಯಾರಿಗಿಲ್ಲ? ಅದು ಪುಟ್ಟ ಪ್ರಮಾಣದಿರ್ಬೋದು, ದೊಡ್ಡ ಪ್ರಮಾಣದಿರ್ಬೋದು. ಸ್ಟ್ರೆಸ್ ಇರ್ಬೋದು, ಡಿಸ್ಟ್ರೆಸ್ ಇರ್ಬೋದು. ಅಂದರೆ ಕೆಟ್ಟ ಒತ್ತಡ ಇರ್ಬೋದು, ಒಳ್ಳೆಯ ಒತ್ತಡ ಇರ್ಬೋದು. ಒಳ್ಳೆಯ ಒತ್ತಡ ಸ್ವಲ್ಪ ಸಹಾಯ ಆಗುತ್ತೆ ವ್ಯಕ್ತಿತ್ವ ಬೆಳೆಯಲಿಕ್ಕೆ, ನಾವು ನಮ್ಮ ವೃತ್ತಿಯಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗಲಿಕ್ಕೆ ಸಹಾಯ ಆಗುತ್ತೆ. ಡಿಸ್ಟ್ರೆಸ್ ಇದೆಯಲ್ಲ, ಅತಿಯಾದ ಒತ್ತಡ ಇದೆಯಲ್ಲ, ಅದು ನಮ್ಮ ದೇಹದ ಮೇಲೆ ದೊಡ್ಡ ಪರಿಣಾಮಗಳನ್ನು ಉಂಟು ಮಾಡಿ, ರೋಗಗಳನ್ನು ಉಂಟು ಮಾಡಿ, ಸಾವಿಗೂ ಕಾರಣ ಆಗ್ಬೋದು. ಹಾಗಾಗಿ ಒತ್ತಡದ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಒತ್ತಡದ ನಿರ್ವಹಣೆಗೆ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ 3 ಮುಖ್ಯ ಮಂತ್ರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ತೇನೆ. ಮಂತ್ರಗಳನ್ನು ಹಂಚಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ನನ್ನ ಚಾನಲ್ಗೆ, ಡಾಕ್ಟರ್ HS ನಿರಂಜನಾರಾಧ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಈಗ ಆ 3 ಮುಖ್ಯ ಮಂತ್ರಗಳು ಯಾವುವು? ಮೊದಲನೇ ಮಂತ್ರ ನೋಡಿ, ಬಹಳ ಮುಖ್ಯವಾದ ಮಂತ್ರ ಏನು ಅಂದರೆ, ನಿಮಗೆ ಒತ್ತಡ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆ ಒತ್ತಡ ಎಲ್ಲಿಂದ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಒತ್ತಡಗಳು ದೈಹಿಕವಾದ ಸಮಸ್ಯೆಗಳಿಂದ ಬರ್ಬೋದು, ಆರೋಗ್ಯದ ಸಮಸ್ಯೆಗಳಿಂದ ಬರ್ಬೋದು, ಮಾನಸಿಕವಾದ ಸಮಸ್ಯೆಗಳಿಂದ ಬರ್ಬೋದು, ಮತ್ತು ಸಾಮಾಜಿಕವಾದ ಸಮಸ್ಯೆಗಳಿಂದ ಬರ್ಬೋದು. ಕೆಲಸ ಮಾಡ್ತಾ ಇರ್ತೀವಿ, ಅಲ್ಲಿಂದ ಬರಲಿಕ್ಕೆ ಸಾಧ್ಯ ಇದೆ. ಮೇಲಧಿಕಾರಿಗಳಿಂದ ಬರ್ಬೋದು, ಅಥವಾ ನಾನು ಈ ಕೊಟ್ಟಂಥ ಜವಾಬ್ದಾರಿಗಳನ್ನು ಸಮಯದಲ್ಲಿ ನಿರ್ವಹಣೆ ಮಾಡ್ತೀನೋ ಇಲ್ವೋ ಅಂತಕ್ಕಂಥ ಒತ್ತಡ ಬರ್ಬೋದು. ಈ ಎಲ್ಲ ರೀತಿಯ ಒತ್ತಡಗಳನ್ನು ಬಹಳ ಮುಖ್ಯವಾಗಿ ಕೆಟ್ಟ ಒತ್ತಡ ಯಾವುದು, ಒಳ್ಳೆಯ ಒತ್ತಡ ಯಾವುದು, ಸ್ಟ್ರೆಸ್ ಯಾವುದು, ಡಿಸ್ಟ್ರೆಸ್ ಯಾವುದು ಅರ್ಥ ಮಾಡ್ಕೋಬೇಕು. ಮತ್ತು ಅದರ ಮೂಲವನ್ನು ತಿಳ್ಕೋಬೇಕು. ನನಗೆ ಯಾವ ರೀತಿಯ ಒತ್ತಡ ಉಂಟಾಗಿದೆ, ಕೌಟುಂಬಿಕವಾದ ಒತ್ತಡ ಬಂದಿದೆಯಾ, ಸಾಮಾಜಿಕವಾದ ಸ್ಥಾನಮಾನದ ಒತ್ತಡ ಬಂದಿದೆಯಾ, ಪರಿಸರದ ಮಾಲಿನ್ಯದಿಂದ ಏನಾದರೂ ಒತ್ತಡ ಬಂದಿದೆಯಾ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದು ಮೊದಲನೇ ಮಂತ್ರ. ಎರಡನೇದು ಮಂತ್ರ, ನೇರವಾಗಿ ನಾನು ಒತ್ತಡದಿಂದ ಆಗ್ತಕ್ಕಂಥ ದೈಹಿಕವಾದ ಮತ್ತು ವಿವಿಧ ರೀತಿಯ ಪರಿಣಾಮಗಳನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಪರಿಹಾರದ ವಿಧಾನಗಳನ್ನು ಹೇಳ್ತೇನೆ. ಪರಿಹಾರದ ವಿಧಾನಗಳಲ್ಲಿ ಬಹಳ ಮುಖ್ಯವಾದ್ದು ಡೀಪ್ ರೆಸ್ಪಿರೇಷನ್, ಆಳವಾದ ಉಸಿರಾಟ ಮಾಡಬೇಕು. ಆ ದೀರ್ಘವಾದ ಇನ್ಸ್ಪಿರೇಷನ್ ಅಂದರೆ ಗಾಳಿಯನ್ನು, ಆಮ್ಲಜನಕವನ್ನು ನಮ್ಮ ಶ್ವಾಸಕೋಶಕ್ಕೆ ತಗೊಳ್ತಕ್ಕಂಥದ್ದು ಮತ್ತು ಶ್ವಾಸಕೋಶದಿಂದ ಆಚೆಗೆ ಬಿಡ್ತಕ್ಕಂಥದ್ದು. ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್ ಅಂತ ಹೇಳ್ತೀವಲ್ಲ, ಬ್ರೀತ್ ಇನ್ ಮತ್ತು ಬ್ರೀತ್ ಔಟ್ ಅದನ್ನು ಬಾಕ್ಸ್ ಬ್ರೀತಿಂಗ್ ಅನ್ನು ಮಾಡ್ಬೋದು. ಅಂದರೆ ಉಸಿರನ್ನು ಒಳಗೆ ತಗೋದಕ್ಕೆ 1 2 3 4, ಉಸಿರು ಕಟ್ಟೋದಕ್ಕೆ 1 2 3 4, ಅನಂತರ ಉಸಿರು ಬಿಡೋದಕ್ಕೆ 1 2 3 4, ಬಿಟ್ಟ ಮೇಲೆ ತಿರ್ಗಾ ಕಟ್ಟಬೇಕು ಉಸಿರನ್ನ 1 2 3 4, ಆ ಥರದ್ದು. ಅಥವಾ 4 6 7 ಈ ಥರದ ಉಸಿರಾಟವನ್ನು ಸುಮಾರು 20 ನಿಮಿಷಗಳ ಕಾಲ ಅಥವಾ 30 ನಿಮಿಷಗಳ ಕಾಲ ಮಾಡಿದ್ರೆ ಒತ್ತಡ ಕಡಿಮೆ ಆಗುತ್ತೆ. ಅದು ಜೊತೆಗೆ ಭಾಳ ಮುಖ್ಯವಾಗಿ ನಿಮಗೆ ಇಷ್ಟ ಆಗ್ತಕ್ಕಂಥ ಅಭ್ಯಾಸಗಳು, ಹವ್ಯಾಸಗಳಿದ್ದರೆ, ಉದಾಹರಣೆಗೆ ವಾಕಿಂಗ್ ಇರ್ಬೋದು, ಯೋಗಾಸನ ಇರ್ಬೋದು, ಅಥವಾ ಜಾಗಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಮ್ಯೂಸಿಕ್ ಹಾಡೋದಿರ್ಬೋದು, ಡ್ಯಾನ್ಸ್ ಮಾಡೋದಿರ್ಬೋದು, ಅಥವಾ ಯಾವುದಾದ್ರೂ ಉಪಕರಣಗಳನ್ನು ನುಡಿಸ್ತಕ್ಕಂಥದ್ದು ಇರ್ಬೋದು. ಈ ರೀತಿಯ ಯಾವುದು ಹವ್ಯಾಸ ಇದೆ ಅದರಲ್ಲಿ ಒಂದು 20-30 ನಿಮಿಷ ಇನ್ವಾಲ್ವ್ ಆಗಿ. ಪೆಟ್ ಅನಿಮಲ್ ಇದ್ದರೆ ಅದನ್ನು ಪ್ರೀತಿಯಿಂದ ಸಾಕೋದ್ರಲ್ಲಿ ಇನ್ವಾಲ್ವ್ ಆಗಿ, ಅಥವಾ ಉದ್ಯಾನದಲ್ಲಿ ಗಿಡ ಮರಗಳನ್ನು ನೋಡಿ ಅವುಗಳ ಅನುಭವ ಪಡೀರಿ. ಸ್ನೇಹಿತರ ಜೊತೆಗೆ ವಿಹಾರ ಹೋಗಿ, ಇವು ಬಹಳ ಮುಖ್ಯ ಆಗುತ್ತೆ. ಇಂತಹ ಚಟುವಟಿಕೆಗಳನ್ನು ಮಾಡಿದಾಗ ನಿಮ್ಮ ಮನಸ್ಸು ನೆಮ್ಮದಿ, ಸಂತೋಷವನ್ನು ಪಡೆಯುತ್ತೆ. ಇದು ಬಹಳ ಮುಖ್ಯ ಆಗುತ್ತೆ. ಮೂರನೇದು ಅಂತ ಅಂದರೆ, ಬಹಳ ಮುಖ್ಯವಾದ್ದು, ಈ ಒಂದು ಒತ್ತಡ ಅತಿಯಾಗಿ ಬಂದಾಗ ಅದನ್ನು ನಾವು ವಿಶ್ಲೇಷಣೆ ಮಾಡಬೇಕು. ನನಗೆ ಬಂದಿರತಕ್ಕಂಥದ್ದು ಆರೋಗ್ಯ ದೈಹಿಕವಾದ ಮೂಲನ, ಅಥವಾ ಮಾನಸಿಕವಾದ ಮೂಲನ, ಸಾಮಾಜಿಕವಾದ ಮೂಲನ, ಕಾಯಕದ ಮೂಲನ, ಅಥವಾ ಕೌಟುಂಬಿಕವಾದ ಸಂಬಂಧಗಳ ಮೂಲನ ಅರ್ಥ ಮಾಡ್ಕೋಬೇಕು. ಆ ಮೂಲವನ್ನು ಅರ್ಥ ಮಾಡ್ಕೊಂಡ ತಕ್ಷಣ ಸುಮಾರು 50ರಿಂದ 60 ಭಾಗ ನಮಗೆ ಪರಿಹಾರ ಗೊತ್ತಾಗತ್ತೆ. ಅದರಿಂದ ಮೊದಲ ಹೆಜ್ಜೆ ಬಹಳ ಮುಖ್ಯ ಆಗುತ್ತೆ. ಅರ್ಥ ಮಾಡ್ಕೊಂಡ ತಕ್ಷಣ ಇದು ನೆಕ್ಸ್ಟ್ ಸೊಲ್ಯೂಷನ್ ಗೊತ್ತಾಗುತ್ತೆ. ಪ್ರಾಬ್ಲಮ್ ಸ್ಪಷ್ಟ ಆದರೆ ಸೊಲ್ಯೂಷನ್ ವಿಲ್ ಬಿ ವೆರಿ ಈಸಿ. ಇನ್ನು ಮೂರನೇ ಮಂತ್ರ ಅಂದರೆ, ನೀವು ಯಾವಾಗ ಇದು ಮುಖ್ಯ ಅಂತ ನಿಮಗೆ ಗೊತ್ತಾಗುತ್ತಲ್ಲ, ಆಗ ಅದಕ್ಕೆ ಪರಿಹಾರ ಇರತಕ್ಕಂಥ ಮಾರ್ಗಗಳನ್ನು ಪಟ್ಟಿ ಮಾಡಿ. ಈಗ ದೈಹಿಕವಾದ್ದು, ನನಗೆ ಯಾವುದೋ ಒಂದು ರೋಗ ಬಂದಿದೆ, ಆ ರೋಗಕ್ಕೆ ಬೇಕಾದಂಥ ಕರೆಕ್ಟಾಗಿ ರೋಗ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಸರಿಯಾದ ಡಾಕ್ಟರನ್ನು ಭೇಟಿಯಾಗಿ ಅವರ ಏನು ಅಡ್ವೈಸ್ ಇದೆಯಲ್ಲ, ಇನ್ವೆಸ್ಟಿಗೇಷನ್ಸ್ ಇದೆಯಲ್ಲ, ಅದನ್ನು ಪಡೆದು ಅನಂತರ ಚಿಕಿತ್ಸೆ ಪಡೆಯುವಂಥದ್ದು. ಅಥವಾ ಮಾನಸಿಕವಾದ ಸಮಸ್ಯೆ ಆದರೆ ಮನಃಶಾಸ್ತ್ರಜ್ಞರ ಹತ್ರ ಹೋಗ್ತಕ್ಕಂಥದ್ದು. ಅಥವಾ ಪುಟ್ಟ ಸಮಸ್ಯೆ ಆದರೆ, ಬಹಳ ಮುಖ್ಯವಾಗಿ ಅತಿಯಾದ ದೊಡ್ಡ ಸಮಸ್ಯೆ ಆಗಿದ್ದರೆ ನೀವು ಅದನ್ನು
ಪರಿಹಾರ ಮಾಡಬಹುದಾದ ಸಣ್ಣ ಸಣ್ಣ ಘಟಕಗಳನ್ನಾಗಿ ವಿಂಗಡಿಸಬೇಕು. ಅದು ಭಾರಿ ಇಂಪಾರ್ಟೆಂಟ್. ವಿಂಗಡಿಸಿದ ಮೇಲೆ ಆ ಒಂದು ಸಮಸ್ಯೆಗೆ ಇರ್ತಕ್ಕಂಥ ಪರಿಹಾರ ಮಾರ್ಗಗಳನ್ನು 360 ಡಿಗ್ರೀಸಲ್ಲಿ ಅಂದರೆ ವಿವಿಧ ಆಯಾಮಗಳಲ್ಲಿ ನಾವು ಆಲೋಚನೆ ಮಾಡಿ ಪಟ್ಟಿ ಮಾಡಬೇಕು. ಓಕೆ, ಇಂಥ ಸಮಸ್ಯೆ ಇದೆ, ಇದಕ್ಕೆ ಇಷ್ಟೆಲ್ಲ ನಾನು ಪ್ರಯತ್ನ ಪಡಬಹುದು ಅಂತಕ್ಕಂಥದ್ದನ್ನು ಪಟ್ಟಿ ಮಾಡಿ ಅದರಲ್ಲಿ ಅತಿ ಮುಖ್ಯವಾದ ಯಾವುದು ಅದನ್ನು ಅಂಡರ್ಲೈನ್ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಪರಿಹಾರ ಮಾರ್ಗಗಳನ್ನು ಪಟ್ಟಿ ಮಾಡಿ ಅದರಲ್ಲಿ ಅತಿ ಮುಖ್ಯವಾದನ್ನು ಅನುಷ್ಠಾನ ಮಾಡಿ. ನಿಮಗೆ ಅರ್ಥ ಆಗಲಿಲ್ವಾ ಪಟ್ಟಿ ಮಾಡಿದ್ಮೇಲೆ ನಿಮ್ಮ ಗೆಳೆಯರಲ್ಲಿ, ಆತ್ಮೀಯ ಸ್ನೇಹಿತರಲ್ಲಿ ಯಾರು ಇಂತಹ ಸಮಸ್ಯೆಗಳನ್ನು ಎದುರಿಸಿ ವೈಯಕ್ತಿಕವಾಗಿ ಸಾಮಾಜಿಕವಾಗಿ ಬೆಳೆದಿದ್ದಾರೆ ಅವರ ಹತ್ರ ಹೋಗಿ ಮುಕ್ತವಾಗಿ ಮಾತನಾಡಿ ಅವರ ಸಲಹೆ ಮಾರ್ಗದರ್ಶನ ಪಡೆಯಿರಿ. ಅಲ್ಲಿಗೂ ಇಲ್ಲ ಅಂತಂದರೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಥೆರಪಿಸ್ಟ್, ಆಪ್ತ ಸಮಾಲೋಚಕರು ಇರ್ತಾರಲ್ಲ, ಅವ್ರನ್ನ ಹೋಗಿ ಸಂಪರ್ಕ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕೇಳಿ ಅವರ ಮಾರ್ಗದರ್ಶನವನ್ನು ಪಡೆದು ಆ ಸಮಸ್ಯೆಗೆ ಪರಿಹಾರವನ್ನು, ನೀವು ಆ ಒತ್ತಡಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. ಇಲ್ಲ ಅಂದರೆ ಸೈಕಿಯಾಟ್ರಿಸ್ಟ್ ಅಂತವಲ್ಲ, ಮನಃಶಾಸ್ತ್ರಜ್ಞರು. ಇದು ಈ ರೀತಿ ಮಾಡಿದಾಗ ಸಹಜವಾಗಿ ಆಗುತ್ತೆ. ಈಗ ಒಂದು ಬೋನಸ್ ಪಾಯಿಂಟ್ ಹೇಳ್ತೇನೆ, ಏನು ಅಂತಂದರೆ ದಯವಿಟ್ಟು ತಿಳ್ಕೊಳ್ಳಿ, ಒತ್ತಡ ಅಂತಕ್ಕಂಥದ್ದು ಒಂದು ದಿವಸಕ್ಕೆ ಹೋಗೋ ಅಂಥದ್ದಲ್ಲ, ಕೆಲವು ದಿವಸಕ್ಕೆ ಹೋಗೋಂಥದ್ದು. ಅದಕ್ಕೆ ನಿರಂತರವಾದ ಪ್ರಯತ್ನ ಪಡಬೇಕು, ಆತ್ಮವಿಶ್ವಾಸವನ್ನು ರೂಢಿಸ್ಕೋಬೇಕು, ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು. ಬಹಳ ಮುಖ್ಯವಾಗಿ ಬಂದದ್ದೆಲ್ಲ ಬರಲಿ, ಆಪ್ತ ಸಮಾಲೋಚಕರ ಸಲಹೆ ಇರಲಿ ಅನ್ನೋದನ್ನು ನೀವು ಮನಸ್ಸು ಮಾಡ್ಕೊಳ್ಳಿ. ನಾನು ಬಹಳ ಮುಖ್ಯವಾಗಿ ಈ ಒತ್ತಡಗಳ ಬಗ್ಗೆ, ಒತ್ತಡದ ವಿವಿಧ ಮೂಲಗಳ ಬಗ್ಗೆ, ಪ್ರತಿಯೊಂದು ಒತ್ತಡವನ್ನು ನಿವಾರಣೆ ಮಾಡ್ತಕ್ಕಂಥ ದೀರ್ಘವಾದ ವಿವರಗಳನ್ನು ನಾನು ಒಂದು ಮಾಸ್ಟರ್ ಕ್ಲಾಸಲ್ಲಿ ನಿಮಗೆ ತಿಳಿಸಲಿದ್ದೇನೆ. ಮಾಸ್ಟರ್ ಕ್ಲಾಸಲ್ಲಿ ಸಂಪೂರ್ಣವಾಗಿ ಎಲ್ಲ ವಿದ್ಯಾರ್ಥಿಗಳ ಒತ್ತಡ ಇರ್ಬೋದು, ಕಾರ್ಮಿಕರ ಒತ್ತಡ ಇರಬೇಕು, ಅಧಿಕಾರಿಗಳ ಒತ್ತಡ ಇರ್ಬೋದು, ಕೌಟುಂಬಿಕವಾದ ಒತ್ತಡಗಳಿರ್ಬೋದು, ಇವೆಲ್ಲದರ ಬಗ್ಗೆ ಸೂಕ್ತವಾದ ಪರಿಹಾರ ಮಾರ್ಗಗಳನ್ನು, ವಿವರಣೆಗಳನ್ನು ನಾನು ನೀಡ್ತೇನೆ. ಆ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ಆಸಕ್ತಿ ಇರ್ತಕ್ಕಂಥ ನೀವು ದಯವಿಟ್ಟು ಎನ್ರೋಲ್ ಮಾಡಿ. ಕಾಮೆಂಟ್ ಸೆಕ್ಷನಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಮಾಸ್ಟರ್ ಕ್ಲಾಸ್ ಅಂತ ಇಷ್ಟರಲ್ಲೇ ನಾನು ಮಾಡ್ತೇನೆ. ಮತ್ತೊಮ್ಮೆ ಈ ಒಂದು ಒತ್ತಡದ ಸಂಕ್ಷಿಪ್ತ ಪರಿಹಾರ ಮಾರ್ಗಕ್ಕೆ ತಾವು ಅಟೆಂಡ್ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ತೆ.